ಕೋಮರಾಮ್ ಭೀಮ್ ಗೊಂಡ ಕುರುಬ ಸಂಘದ ವತಿಯಿಂದ ಈಗ ತಾನೇ ಪತ್ರಿಕಾಗೋಷ್ಠಿಯನ್ನ ಮಾಡಿ ಬಂದಿದ್ದೇವೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಹಿಂದೂ ಹುಲಿ ಚಂದ್ರಶೇಖರ್ ಪಾಟೀಲ್ ರೇವರು ಅವರ ಸುಪುತ್ರ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರವರು ಅಪ್ಪಗೌಡರು ಇವರು ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಆಯಿತು. ರಾಘವ ಚೈತನ್ಯ ಶಿವಲಿಂಗದ ಪ್ರಕರಣನ ಹಿಂಪಡೆದಿರ್ತಕ್ಕಂಥ ಕಾಂಗ್ರೆಸ್ ನಡೆಯನ್ನ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನು ಖಂಡಿಸಿ ಆ ಹೋರಾಟದಲ್ಲಿ ನಮ್ಮ ಅಪ್ಪುಗೌಡರು ಏನು ಸನ್ಮಾನ್ಯ ದಿವಂಗತ ಕಮರುಲ್ ಇಸ್ಲಾಂ ಅವರು ಮುಸ್ಲಿಂ ಲೀಗ್ದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಕಲಬುರಗಿಯನ್ನ ಮಿನಿ ಪಾಕಿಸ್ತಾನ್ ಮಾಡ್ತೀನಿ ಅಂತ ಉಲ್ಲೇಖವನ್ನು ಮಾಡಿದ್ರು. ಅವ್ರು ಹೇಳಿದ ನಿಜ, ಅಪ್ಪುಗೌಡರು ಉಲ್ಲೇಖ ಮಾಡಿದ್ದು ನಿಜ. ಇದರಲ್ಲಿ ತಪ್ಪೇನು? ಇದು ಯಾವ ರೀತಿಯಾಗಿ ಒಂದು ಕೋಮು ದ್ವೇಷ ಭಾಷಣ ಆಗುತ್ತೆ? ಇದು ಯಾವ ರೀತಿಯಾಗಿ ಕಾನೂನು ಬಾಹಿರ ಆಗುತ್ತೆ? ಬ್ರಿಟಿಷರು ಕೂಡ ಒಂದು ಕಾಲಘಟ್ಟದಲ್ಲಿ ರೌಲ್ಟ್ ಆಕ್ಟ್ ತರುವ ಮುಖಾಂತರ ಭಾರತೀಯರ ಬಾಯಿ ಮುಚ್ಚುವಂತ ತಂತ್ರವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ. ಇದು ಸಂವಿಧಾನ ಕಾನೂನಿಗೆ ನಾವು ತಲೆ ಮಾಡ್ತೀವಿ. ಆ ಸಂವಿಧಾನ ಉಲ್ಲಂಘನೆ ಆಗಿಲ್ಲ, ಕಾನೂನು ಉಲ್ಲಂಘನೆ ಆಗಿಲ್ಲ. ನೀವು ಪ್ರಕರಣ FIR ದಾಖಲಿಸ್ತೀರಂತಂದ್ರೆ ಇದು ಯಾವ ನ್ಯಾಯ? ಹೀಗಾಗಿ ಇವತ್ತು ಇಡೀ ಹಿಂದೂ ಸಮಾಜ ನಾವು ಅಪ್ಪುಗೌಡರ ಜೊತೆ ನಿಲ್ತೇವೆ. ವಿಶೇಷವಾಗಿ ನಮ್ಮ ಕುರುಬ ಸಮಾಜ ಕೂಡ ಅವ್ರ ಜೊತೆಗಿರ್ತೇವೆ. ಇವತ್ತು ಏನು FIR ಪ್ರಕರಣವನ್ನ ಹಿಂಪಡಿಬೇಕು ಸರ್ಕಾರ, ಇಲ್ದಿದ್ರೆ ಮುಂದೆ ಬರೋ ದಿನದಲ್ಲಿ ಹೋರಾಟ ಮಾಡ್ಬೇಕಾಗ್ತದ. ಮತ್ತೊಂದು ಯುವಕರು ಕೆಲವು ಕಿಡಿಗೇಡಿಗಳು ಅಪ್ಪುಗೌಡರ ಬಗ್ಗೆ ಬಹಳ ಕೀಳಾಗಿ ಮತ್ತೆ ಅಷ್ಟೇ ಒಂದು ನಾಲಾಯಕ ಅಂತಕ್ಕಂಥ ಪದವನ್ನು ಬಳಸಿ ಅವರಿಗೆ ತೇಜೋವಧೆ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯಾರ್ಹ. ಮುಂಬರುವ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ವೀರಶೈವ ಲಿಂಗಾಯತ ಸಮಾಜ, ಬಂಜಾರ ಸಮಾಜ ಇತರ ಕುರು ಸಮಾಜ ಖಂಡಿಸ್ತಾ ಇದೆ. ಹೀಗಾಗಿ ಮುಂಬರುವ ದಿನದಲ್ಲಿ ಇಡೀ ಹಿಂದೂ ಸಮಾಜ ಅವ್ರ ಜೊತೆ ನಾವು ನಿಲ್ತೇವೆ, ಉಗ್ರವಾದ ಹೋರಾಟ ಮಾಡ್ತೇವೆ. ವಿಶೇಷವಾಗಿ ಕೆಲವು ಕಿಡಿಗೇಡಿಗಳು ಮತ್ತೊಂದು ಯುವಕರು ಅವರು ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ, ಪರವಾನಗಿ ಇಲ್ಲದೆ ಒಂದೊಂದು ಬೈಕ್ ಮೇಲೆ 2, 3, 4 ಜನ ಕುತ್ಕೊಂಡು ಬೈಕ್ ರ್ಯಾಲಿಯನ್ನು ಮಾಡ್ತಾರೆ. ಅದು ಕಾನೂನು ಉಲ್ಲಂಘನೆ ಅಲ್ವಾ? ಅವ್ರ ಮೇಲೆ ಯಾವ ಪ್ರಕರಣ ದಾಖಲಿಸಿದ್ರು? ಒಂದು ಕಾಲದಲ್ಲಿ ಇದೇ ಕಲಬುರಗಿಯಲ್ಲಿ ಗೋಡೆಗಳ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಗೋಡೆ ಬರಹಗಳನ್ನು ಬರೆದರು. ಅವಾಗ ಯಾವುದು ಕೂಡ FIR ಪ್ರಕರಣ ಆಗ್ಲಿಲ್ಲ. RSS ಕಾರ್ಯಾಲಯನೇ ಸುಟ್ಟಿದ್ರು ಕಿಡಿಗೇಡಿಗಳು. ಅವಾಗಲೂ ಯಾವುದೇ ಒಂದು FIR ಪ್ರಕರಣ ಆಗ್ಲಿಲ್ಲ. ಈ ಮೂಲಕ ಯಾಕಂದ್ರೆ ನಮ್ಮ ಭಾಗದವರೇ ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರು ಈ ಭಾಗದ ಗೃಹ ಸಚಿವರಾಗಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನೀವು ಸಂವಿಧಾನಕ್ಕೆ ನೀವು ಗೌರವ ಕೊಡ್ತೀರಿ, ತಾವು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು. ಇಂತ ಮತ್ತೊಂದು ವಾದಿಗಳನ್ನ ತಕ್ಕ ಪಾಠ ಕಲಿಸ್ಬೇಕಂತ ಈ ಮೂಲಕ ನಾನು ಕೇಳ್ತೀನಿ. ನಮ್ಮ ಜೊತೆಯಲ್ಲಿ ನಮ್ಮ ಕೋಮರಾಮ್ ಭೀಮ್ ಗೊಂಡ ಸಂಘದ ಕುರುಬ ಸಂಘದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಇದರಲ್ಲಿ ಬಸವರಾಜ ಮದ್ರಿಕೆ, ನಾನು ಕೋಮರಾಮ್ ಭೀಮ್ ಗೊಂಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ. ನಮ್ಮ ಜೊತೆ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸಚಿನ್ ಬನ್ನಿಯವರು ಇದ್ದಾರೆ. ಅದೇ ರೀತಿಯಾಗಿ ರಾಜಶೇಖರ್ ಬುಚ್ಕೇಡ್ ಅವರು, ಅದೇ ರೀತಿಯಾಗಿ ನಮ್ಮ ಭಾಗೇಶ್ ಮರ್ತೂರ್ ಅವರು ಈ ಪತ್ರಿಕಾಗೋಷ್ಠಿ ಉಪಸ್ಥಿತ.